ನೋಡು ನೀನ್ ಆರ್ಮಿಗೆ ಹೋಗೋದು ನನ್ಗೆ ಇಷ್ಟ ಇಲ್ಲ ಕಣೋ. ಅಲ್ಲಿ ಹೋದ್ಮೇಲೆ ಯಾರಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೀನ್ ನನ್ನ ಕಣ್ಮುಂದೆಗಡೆ ಇದ್ಬಿಡು ಅಷ್ಟೇ ಸಾಕು ನನಗೆ. ಅಮ್ಮ ಇಂಡಿಯನ್ ಆರ್ಮಿಗೆ ಸೇರೋದು ನನ್ನ ಪ್ಯಾಷನ್ ಕಣಮ್ಮ. ನನ್ನ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾ ಇದ್ರೆ ನಾನು ಹೋಗಿ ಹೋಗ್ತೀನಿ ಕಣಮ್ಮ. ತಗೊಳ್ಳೋಣ ಇದ್ರಲ್ಲಿ ನೀನು ಎಲ್ಲ ಸರ್ಟಿಫಿಕೇಟು ಇದೆ, ಆರ್ಮಿಗೆ ಜಾಯ್ನ್ ಆಗು. ಥ್ಯಾಂಕ್ಸ್ ಧನು, ನೀನಾದ್ರೂ ನನ್ನ ಅರ್ಥ ಮಾಡ್ಕೊಂಡಲ್ಲ ಅಷ್ಟೇ ಸಾಕು ನನಗೆ. ನಾನು ಆರ್ಮಿಗೆ ಹೋಗೋದು ಬೇಡ ಅಂತ ಬೈತಾ ಇದ್ದೀನಿ ಅವ್ನಿಗೆ. ನೀನ್ ಸಪೋರ್ಟ್ ಮಾಡಕ್ ಬಂದಿದ್ದೀಯೇನೋ. ಸಪೋರ್ಟ್ ಮಾಡಿದೆ ಇನ್ನೇನಮ್ಮ ಮಾಡ್ತಾರೆ. ಎಲ್ಲ ಮಂದಿರು ನಿಂತರನೇ ಯೋಚನೆ ಮಾಡಿದ್ರೆ ದೇಶ ಕಾಯಕ್ಕೆ ಒಬ್ಬ ಸೈನಿಕನೂ ಇರ್ತಿಲ್ಲ ಕಣಮ್ಮ. ನೀವಿಬ್ರು ನನ್ನ ಕಣ್ಗಳಿದ್ದಂಗೆ ಕಣಪ್ಪ. ಬೆಳಗ್ಗೆ ಎದ್ರೆ ನ್ಯೂಸ್ ಎಲ್ಲ ನೋಡ್ತಾ ಇರ್ತೀವಿ, ಅಲ್ಲಿ ಅಟ್ಯಾಕ್ ಆಯ್ತು ಇಲ್ಲಿ ಅಟ್ಯಾಕ್ ಆಯ್ತು ಅಂತ ಹೇಳ್ತಿರ್ತಾರೆ. ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಾನು ಏನಪ್ಪ ಮಾಡ್ಲಿ. ಅಮ್ಮ ನೈಟ್ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರದೆ ನಮ್ಮ ಸೈನಿಕರಿಂದ ಕಣಮ್ಮ. ಅಂತ ಸೈನಿಕರ ಕೆಲಸನ ಅಣ್ಣ ಮಾಡ್ತದಾನೆ ಅಂತಂದ್ರೆ ನೀನು ಹೆಮ್ಮೆ ಪಡ್ಬೇಕು ಕಣಮ್ಮ. ನೀನ್ ಹೇಳ್ತಾ ಇರೋದು ನಿಜ ಕಣಪ್ಪ. ಅಮ್ಮ ಥಿಂಕ್ ಮಾಡೋ, ಅಣ್ಣಂಗೆ ಏನಾದ್ರು ಆರ್ಮಿ ಆಫೀಸರ್ ಕೆಲಸ ಆಯ್ತು ಅಂತಂದ್ರೆ ಸೊಸೈಟಿಲೆಲ್ಲ ಎಷ್ಟು ಮರ್ಯಾದೆ ಸಿಗುತ್ತೆ ಅಂತ. ಇಷ್ಟು ದಿನ ತಾಯಿ ಸೇವೆ ಮಾಡಿದ್ದಾಯ್ತು ಕಣಮ್ಮ, ಇನ್ಮೇಲಾದ್ರೂ ಅಣ್ಣ ದೇಶ ಸೇವೆ ಮಾಡ್ಲಿ ಬಿಡಮ್ಮ. ಇವಾಗ ಗೊತ್ತಾಯ್ತು ನಮ್ಮ ಇಂಡಿಯನ್ ಆರ್ಮಿಗೆ ಸೈನಿಕರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ಇವಾಗ ಅರ್ಥ ಆಯ್ತು ಕಣಪ್ಪ. ನೀನು ಹೋಗಿ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗಪ್ಪ, ನಾನು ಸಪೋರ್ಟ್ ಮಾಡ್ತೀನಿ ನಿನ್ಗೆ. ಥ್ಯಾಂಕ್ಸ್ ಕಣಮ್ಮ. ನನ್ನ ಫಸ್ಟ್ ಸಲ್ಯೂಟ್ ನಿನಗೆ ಕಣಮ್ಮ. ಜೈ ಹಿಂದ್.